ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೆಂಗಿದ್ದೀರಾ? ಸೊ ನಾನಿಂದು ಒಂದು ರೆಸಿಪಿನ ಇನ್ಸ್ಟಾಗ್ರಾಮಲ್ಲಿ ನೋಡಿ ಒಂದು 2 ತಿಂಗಳಿಂದನೇ ಸೇವ್ ಮಾಡಿ ಇಟ್ಕೊಂಡಿದ್ದೆ, ಯಾವ ಥರ ಒಂದಿನ ಮಾಡ್ಕೊಂಡು ತಿನ್ನೋಣ ಅಂತ. ಮರ್ತೇ ಹೋಗಿತ್ತು ಆಯಿತಾ. ಆ್ಯಂಡ್ ಸಡನ್ನಾಗಿ ಇವತ್ತು ಮಧ್ಯಾಹ್ನ ಈ ರೆಸಿಪಿ ಮತ್ತೆ ನನಗೆ ಫೀಡಲ್ಲಿ ಸಿಕ್ತು. ಸೊ ಹಾಗಾಗಿ ಒಂದು ನೈಸ್ ಸ್ಯಾಲೆಡ್ ಮಾಡ್ಕೊಂಡು ತಿನ್ನೋಣ ಅಂತ. ಈ ರೆಸಿಪಿಯ ಹೆಸರು ಎಗ್ ಚಿಪೋಟ್ಲೆ ಅಂತ. ಆ್ಯಂಡ್ ಈಸಿ ಇದೆ ತುಂಬ ಮಾಡೋದಕ್ಕೆ. ಯಾರಿಗಾದರೂ ಲೈಟಾಗಿ ತಿನ್ನಬೇಕು, ವೆಜಿಟೇಬಲ್ಸ್ ಇರಬೇಕು, ಒಂಥರ ಎಲ್ಲ ಫ್ಲೇವರ್ಸು ಇರಬೇಕು, ಈ ಥರ ಏನಾದರೂ ಅನ್ನಿಸ್ತಿದ್ರೆ ಐ ಥಿಂಕ್ ಇದನ್ನು ಮಾಡ್ಕೊಂಡು ತಿನ್ಬೋದು. ನನಗಿದನ್ನು ರೆಗ್ಯುಲರಾಗಿ ತಿನ್ನೋಕ್ಕಾಗತ್ತಾ ಅಂತ ನೀವು ಕೇಳಿದ್ರೆ ಇಲ್ಲ, ನನಗೆ ಅನ್ನ ಸಾರು ಈ ಥರ ಎಲ್ಲ ಇರಬೇಕಾಗತ್ತೆ. ಯಾವಾಗಾದರೂ ತಿಂಗಳಿಗೆ ಒಂದು ಸಲನೋ ಅಥವಾ ಒಂದು 2 ವಾರಕ್ಕೆ ಒಂದು ಸಲನೋ ಈ ಥರದ್ದು ಮಾಡ್ಕೊಂಡು ತಿನ್ನಬಹುದು. ನಾನು ಇಷ್ಟಪಟ್ಟು ತಿಂತೀನಿ. ಬಟ್ ಈ ಟೇಸ್ಟ್ ಹೆಂಗಿರುತ್ತೆ ಅಂದರೆ ಈ ಒಂದು ರೆಸಿಪಿಯ ಟೇಸ್ಟ್ ಹೆಂಗಿರುತ್ತೆ ನಂಗೆ ಗೊತ್ತಿಲ್ಲ. ರಾತ್ರಿ ಊಟಕ್ಕೆ ನಾನು ಇದನ್ನು ಮಾಡ್ಕೋತಾ ಇದ್ದೀನಿ. ಸೊ ಹಾಗಾಗಿ ಮಧ್ಯಾಹ್ನ ರೆಸಿಪಿ ನೋಡೋಣಲ್ಲ, ಮಧ್ಯಾಹ್ನನೇ ಮೊಟ್ಟೆ ಬೇಯಿಸಿಟ್ಕೊಂಡ್ಬಿಟ್ಟೆ. ಸೊ ಇದಕ್ಕೆ ಬೇಕಾಗಿರೋವಂಥದ್ದು ಏನು ಅಂತ ಅಂದರೆ ನಾನು ತೋರಿಸ್ಬಿಡ್ತೀನಿ. ನಾನು 4 ಮೊಟ್ಟೆನ ತೊಗೊಂಡಿದ್ದೀನಿ. 2 ಫುಲ್ ಮೊಟ್ಟೆ ತೊಗೊಂಡಿದ್ದೀನಿ, ಇನ್ನು 2 ಬರೀ ಎಗ್ ವೈಟ್ಸ್ನ ಮಾತ್ರ ತೊಗೊಂಡಿದ್ದೀನಿ. ಸೊ 4 ಮೊಟ್ಟೆ ಇದೆ ಇಲ್ಲಿ. ಒಂದು 1/4 ಭಾಗದಷ್ಟು ಸೌತೆಕಾಯಿ, ಒಂದು 4 ಚೆರಿ ಟೊಮೆಟೊ, ಅದಾದಮೇಲೆ ಒಂದು ಸಣ್ಣದು ಈರುಳ್ಳಿ, ಜೊತೆಗೆ ಎಷ್ಟು ಬೇಕಾದರೂ ಹಾಕ್ಕೋಬೋದು ಇದನ್ನು, ಲೆಟಸ್ನ. ನಾನು ಇಷ್ಟು ತೊಗೊಂಡಿದ್ದೀನಿ. ಸ್ಟೀಮ್ ಮಾಡ್ಕೊಂಡಿರುವಂಥ ಬ್ರಾಕಲಿ, 50 ಗ್ರಾಮ್ ಸ್ಟೀಮ್ ಮಾಡ್ಕೊಂಡಿರುವಂಥ ಸ್ವೀಟ್ ಕಾರ್ನ್, ಉಪ್ಪು, ಪಾಪ್ರಿಕಾ, ಸ್ಮೋಕ್ಡ್ ಪಾಪ್ರಿಕಾ ಪೌಡರ್. ಇದು ಇವಾಗ ತರಿಸ್ಕೊಂಡಿದ್ದು, ಈ ರೆಸಿಪಿ ಮಾಡೋಕ್ಕೆ ಅಂತ ತರಿಸ್ಕೊಂಡಿದ್ದು. ಇದು ಸ್ಲೈಸ್ಡ್ ಹ್ಯಾಲಪಿನೋ ಪೆಪ್ಪರ್ಸ್, ಯೋಗರ್ಟ್ ಬೇಕಾಗತ್ತೆ, ಸ್ವಲ್ಪ ಗಾರ್ಲಿಕ್ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಆರಿಗ್ಯಾನೋ, ಅದ್ರ ಜೊತೆಗೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ, ಹಾಗೆ ನಿಂಬೆಹಣ್ಣು. ಇಲ್ಲಿ ತುಂಬಾ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ನಂಗೆ ಗೊತ್ತು. ಬಟ್ ಇದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಇಟ್ಕೊಂಡ್ಬಿಟ್ರೆ 5 ನಿಮಿಷಕ್ಕೆ ಪ್ರಿಪೇರ್ ಆಗುವಂಥ ಒಂದು ಈಸಿ ಸ್ಯಾಲೆಡ್ ಇದು. ಸೊ ಮೊದಲನೇದಾಗಿ ನಾನು ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ. ಅವರು ಜಾರಲ್ಲಿ ಮಾಡಿಕೊಂಡ್ರು. ಈಗ ಮತ್ತೆ ಜಾರಿಂದ ಮತ್ತೆ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡುವಾಗ ಏನಾಗುತ್ತೆ ಅಂತ ಅಂದರೆ, ಎಷ್ಟೋ ಈ ಯೋಗರ್ಟ್ ಎಲ್ಲ ಅದರೊಳಗೆ ಉಳ್ಕೊಂಡ್ಬಿಡುತ್ತೆ. ಅದನ್ನು ಜಾರ್ನಲ್ಲಿ ನಾವು ತೆಗೆದು ತಿನ್ನೋಕ್ಕೂ ಆಗೋಲ್ಲ. ಈ ಥರದ್ದಾಗ್ಬಿಟ್ರೆ ಈಸಿ. ಕೊನೆಯಲ್ಲಿ ಏನು ಉಳ್ಕೊಂಡಿರುತ್ತಲ್ಲ ಅದು ಬೆರಳಲ್ಲಿ ಮಾಡಿ ತಿಂದ್ಬಿಡ್ಬೋದು. ಇದರಲ್ಲಿ 4 ಮೊಟ್ಟೆ ಇದೆ. ಫಸ್ಟ್ 4 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಸ್ಯಾಲೆಡ್ ಪರ್ಸನ್ನೇ ಅಲ್ಲ, ನಂಗೆ ಇಷ್ಟನೇ ಆಗೋಲ್ಲ. ನಂಗೆ ರುಚಿಯಾಗಿ ಅನ್ನ ಸಾರು ಈ ಥರದ್ದೇ ಇರಬೇಕಾಗತ್ತೆ. ಬಟ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಏನೋ ಟೇಸ್ಟಿಯಾಗಿರುತ್ತೇನೋ ಅಂತ ಅನ್ನಿಸ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಸೊ ಮೊಟ್ಟೆ ಹಾಕಿ ಆಯಿತು. ಸ್ವೀಟ್ ಕಾರ್ನ್ ಹಾಕೋತಾ ಇದ್ದೀನಿ. ಅವರು ಸ್ಯಾಲೆಡಲ್ಲಿ ಬ್ರಾಕ್ಲಿ ಹಾಕ್ಕೊಂಡಿರಲಿಲ್ಲ, ಬಟ್ ನಾನು ತರಕಾರಿ ಇರಲಿ ಅಂತ ಅಂದ್ಬಿಟ್ಟು ಬ್ರಾಕ್ಲಿ ಹಾಕೋತಾ ಇದ್ದೀನಿ. ಜೊತೆಗೆ ಅರ್ಧ ಸೌತೆಕಾಯಿ, ಸರಿ ಹೊಟ್ಟೆ ತುಂಬುತ್ತೆ, ತುಂಬ ಇರುತ್ತೆ ಬೇರೆ ಇದರಲ್ಲಿ. ಈರುಳ್ಳಿ, ಟೊಮೆಟೊ, ಯೋಗರ್ಟ್ ಹಾಕ್ಕೊಂಬಿಡೋಣ. 100 ಗ್ರಾಮ್ ಯೋಗರ್ಟ್. ಅವರು ಇದಕ್ಕೆ ಮೈನೀಸ್ ಬೇರೆ ಹಾಕ್ಕೊಂಡಿದ್ದಾರೆ. ನನಗೆ ಪರ್ಸ್ನಲಿ ಮೈನೀಸ್ ಇಷ್ಟ ಆಗಲ್ಲ, ಸೊ ಹಾಗಾಗಿ ನಾನು ಹಾಕ್ಕೊಳ್ತಾ ಇಲ್ಲ. ಆ್ಯಂಡ್ ಬರೀ ಸ್ಯಾಲೆಡ್ ತಿನ್ನಲ್ಲ ಇವತ್ತು ರಾತ್ರಿ ನಾನು. ಜೊತೆಗೆ ಒಂಚೂರು ಗಾರ್ಲಿಕ್ ರೈಸ್ ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ ಅಂತ. ಸೊ ಅದನ್ನು ಒಂಚೂರು ರೈಸ್ ಉಳ್ಕೊಂಡಿದ್ದೆ, ಅದನ್ನು ತಿಂದು ಖಾಲಿ ಮಾಡ್ತೀನಿ. ಸೊ ಯೋಗರ್ಟ್ ಹಾಕ್ಕೊಂಡಿದ್ದೀನಿ 100 ಗ್ರಾಮ್. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಗಾರ್ಲಿಕ್ ಪೌಡರ್, ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಅಂದರೆ ಇದಕ್ಕೇನು ಮೆಷರ್ಮೆಂಟ್ ಇಲ್ಲ, ರುಚಿಗೆ ತಕ್ಕಂಗೆ ನೋಡಿಕೊಂಡು ಹಾಕ್ಕೊಂಡು ತಿನ್ಬೋದು. ಅಥವಾ ನಂಗೆ ಬೇಸಿಕಲಿ ಮಾಡ್ಕೊಳ್ಳುವಂಥ ಅಡುಗೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಇದ್ದಷ್ಟು ನಂಗೆ ತುಂಬ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ಬೆಳ್ಳುಳ್ಳಿ ಫ್ಲೇವರೇ ನಂಗೆ ಸಿಕ್ಕಾಬಡೆ ಇಷ್ಟ ಆಗುತ್ತೆ. ಸ್ಮೋಕ್ಡ್ ಪಾಪ್ರಿಕಾ ಪೌಡರ್ ಒಂಚೂರು ಜಾಸ್ತಿನೇ ಹಾಕೋತಾ ಇದ್ದೀನಿ ನಾನು. ನೋಡೋಣ, ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ಬೇಕಿದ್ರೆ ಮತ್ತೆ ಹಾಕೋತೀನಿ. ಲೆಟಸ್ ಹಾಕೋತಾ ಇದ್ದೀನಿ. ಹ್ಯಾಲ್ಪಿನೋ,
ಇಲ್ಲಿ ಹ್ಯಾಲಪಿನೋಸ್ ತುಂಬ ಇಷ್ಟ ಆಗುತ್ತೆ. ಈ ಸ್ಯಾಲಡಲ್ಲೆಲ್ಲ ಕೊಡ್ತಾರಲ್ಲ ಸಕ್ಕದಾಗಿ ಅನಿಸುತ್ತೆ. ಸ್ಯಾಲಡಲ್ಲಿರ್ಬೋದು ಅಥವಾ ಈ ರೋಲ್ಸ್ಗಳಲ್ಲೆಲ್ಲ ಹಾಕಿ ಕೊಡ್ತಾರೆ, ತುಂಬ ಇಷ್ಟ ಆಗುತ್ತೆ ನನಗೆ. ಸೊ 1 2 3 4 5 6 7 8 9 10 ಸ್ಲೈಸ್ಡ್ ಹ್ಯಾಲಪಿನೋಸ್ ಹಾಕ್ಕೊಂಡಿದ್ದೀನಿ. ನಂಗೆ ಆಲ್ರೆಡಿ ಬಾಯಲ್ಲಿ ನೀರು ಬಿಡ್ತಾಯಿದೆ. ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಜೊತೆಗೆ ಅರ್ಧ ನಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಆಲ್ರೆಡಿ ಬ್ರಾಕ್ಲಿ ಮತ್ತು ಸ್ವೀಟ್ ಕಾರ್ನ್ನ ಸ್ಟೀಮ್ ಮಾಡ್ಕೊಳ್ಳೋಕೆ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಈಗ ಕಡಿಮೆ ಹಾಕ್ಕೊಂಡಿದ್ದೀನಿ. ವೇಯಿಂಗ್ ಮೆಷಿನ್ ಬರೀ ಯೋಗರ್ಟ್ನ ಮೆಷರ್ ಮಾಡೋಕ್ಕೆ ಬೇಕಾಗಿತ್ತು, ಬಿಕಾಸ್ ಅದಿನ್ನೂ ನಂಗೆ ಕಣ್ಣು ಅಳತೆ ಸಿಕ್ಕೇ ಇಲ್ಲ, ಗೊತ್ತಾಗೋದೇ ಇಲ್ಲ ಅದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಒಬ್ಬಳಿಗೆ ಯಾಕೋ ಜಾಸ್ತಿ ಆಗುತ್ತೇನೋ ಅಂತಲೇ ಅನ್ನಿಸ್ತಾ ಇದೆ. ಇಷ್ಟು ತಿನ್ನೋಕ್ಕಾಗತ್ತಾ? ತಿನ್ಬೋದು, ಆದರೆ ಅನ್ನ ತಿನ್ನೋಕ್ಕಾಗಲ್ಲ, ಅದೊಂದೇ ಬೇಜಾರು. ತಿಂದು ಖಾಲಿ ಮಾಡ್ತೀನಿ, ಬಿಕಾಸ್ ನಾನು ಆಲ್ಮೋಸ್ಟ್ ಊಟ ತುಂಬ ಲೇಟ್ ತಿನ್ನೋದು. ಲೇಟ್ ಅಂದರೆ ತಟ್ಟೆಗೆ ಹಾಕ್ಕೊಂಡು ಕೂತ್ಕೊಂಡ್ರೆ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆನಾದರೂ ಆಗುತ್ತೆ. ಸ್ಲೋ ಈಟರ್ ನಾನು, ತುಂಬ ಸ್ಲೋಲಿ ಆ ಫ್ಲೇವರ್ಸ್ನೆಲ್ಲ ಎಂಜಾಯ್ ಮಾಡಿಕೊಂಡು ನಾನು ತುಂಬ ಊಟನ ಎಂಜಾಯ್ ಮಾಡ್ತೀನಿ. ಊಟ ನನಗೆ ಫೇವ್ರೆಟ್. ಸೊ ಯಾ, ಹೋಪ್ಫುಲಿ ಖಾಲಿ ಮಾಡ್ತೀನಿ ನಾನು. ಇಲ್ಲ ಅಂತಂದರೆ ಏನಿಲ್ಲ, ಇದನ್ನು ಅರ್ಧ ಇವಾಗ ತಿನ್ನೋದು, ಇನ್ನು ಅರ್ಧ ನಾಳೆ ಮಧ್ಯಾಹ್ನ ಊಟದ ಜೊತೆಗೆ ಹಾಕ್ಕೊಂಡು ತಿಂದರೆ ಆಗತ್ತೆ. ಉಪ್ಪು ಬೇಕು. ನಾನು ಆರಿಗ್ಯಾನೋ ಹಾಕಲಿಲ್ಲ, ಅಯ್ಯಯ್ಯೋ. ಸ್ವಲ್ಪ ಆರಿಗ್ಯಾನೋ, ಇದು ಮನೇಲಿ ಇಟ್ಟಿರ್ತೀನಿ ಯೂಶಲಿ. ಐ ಥಿಂಕ್ ಈ ಪೆಪ್ಪರು, ಪ್ಯಾಪರಿಕಾ ಪೌಡರು, ಉಪ್ಪು ಒಬ್ಬೊಬ್ಬರ ರುಚಿ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಆ ಬರ್ಸ್ಟ್ ಆಫ್ ಫ್ಲೇವರ್ಸ್ ಇದ್ರೇ ಊಟ ಇಷ್ಟ ಆಗೋದು. ತಿನ್ನುವಂಥದ್ದು ಏನೇ ಇರ್ಬೋದು, ಬರ್ಸ್ಟ್ ಆಫ್ ಫ್ಲೇವರ್ಸ್ ಇರಬೇಕು. ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿರಬೇಕು. ಆರಾಮ್ಸೆ 1 hour ಕುತ್ಕೊಂಡು ತಿನ್ಬೋದು ಇದನ್ನು, ಈಸಿ. ಆ್ಯಂಡ್ ಐ ಥಿಂಕ್ ಬೇಗನೂ ಡೈಜೆಸ್ಟ್ ಆಗುತ್ತೆ. ತರಕಾರಿ ಇದೆ, ಪ್ರೋಟೀನ್ ಇದೆ. ಓಕೆ, ಲೆಟ್ ಅಸ್ ಸಿ. ಸೋ ಗುಡ್, ಅಮೇಜಿಂಗ್ ಆಗಿದೆ. ಅದೇ ಮೈನೀಸ್ ಬೇಡವೇ ಬೇಡ, ಬಿಕಾಸ್ ನಾವು ಮೊಟ್ಟೆ ಹಾಕಿರೋದ್ರಿಂದ ಆ ಎಲ್ಲೋ ಭಾಗ ಏನಿದೆ ಅಲ್ಲ, ಅದೇ ಒಂದು ನೈಸ್ ರಿಚ್ನೆಸ್ನ ಕೊಡುತ್ತೆ. ಸೊ ಮೈನೀಸ್ ನಾನು ಹಾಕಿಲ್ಲ. ಅವ್ರು ಮಾಡಿದಂಥ ರೆಸಿಪಿಯಲ್ಲಿ ಅವರು 3 ಎಗ್ ವೈಟ್ಸ್ನ ಹಾಕಿದ್ರು. ಇನ್ನು ಮಿಕ್ಕಿದೆಲ್ಲ ಸೇಮೇ ಇತ್ತು. ಸೌತೆಕಾಯಿ ಒಂದು ಹಾಕಿರಲಿಲ್ಲ ಅವರು. ಅವ್ರು ಹೇಳಿದ್ದು ದಿಸ್ ಇಸ್ 350 ಕ್ಯಾಲರೀಸ್. ನಾನು ಕ್ಯಾಲರೀಸ್ ಖಂಡಿತವಾಗ್ಲೂ ಈಗ ಕೌಂಟ್ ಮಾಡಲ್ಲ. ನಂಗೆ ಗೊತ್ತು ನಾನು ಏನು ತಿಂತೀನಿ. ಸಮ್ಟೈಮ್ಸ್ ನಾನು ಇಂಡಲ್ಜು ಮಾಡ್ತೀನಿ, ಬೇರೆ ತಿನ್ಬೇಕಂತ ಅನ್ಸಿದ್ರೆ ಅದನ್ನು ತಿಂತೀನಿ. ಕ್ಯಾಲರಿ ಕೌಂಟ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ನಾನು ಜಿಮ್ಮಿಗೆ ಹೋಗೋದ್ರಿಂದ ನಂಗೆ ಓಕೆ, ನಾನು ಮನಸ್ಸೋ ಇಚ್ಛೆ ತಿಂತೀನಿ, ಇಷ್ಟ ಬಂದಿದ್ದು ತಿಂತೀನಿ. ಒಳ್ಳೆ ಅನ್ನ ಸಾರು ಮಾಡಿಕೊಂಡು ಒಟ್ಟು ಹೆಲ್ದಿ ಫುಡ್ನ ಮಾತ್ರ ತಿನ್ನೋದಷ್ಟೇ ನನ್ನ ತಲೆನಲ್ಲಿರೋದು ಈಗ. ಸೊ ನಾನು 4 ಮೊಟ್ಟೆ ಹಾಕಿರೋದ್ರಿಂದ 6 6 12 20 ಗ್ರಾಮ್ 30 ಗ್ರಾಮ್ ಪ್ರೋಟೀನ್ ಇದೆ. ಐ ಥಿಂಕ್ ಕ್ಲೋಸ್ ಟು 400 ಕ್ಯಾಲರೀಸೇ ಬರುತ್ತೆ ಅಂತಲೇ ಅನಿಸುತ್ತೆ ನನಗೆ, ಎಲ್ಲನೂ ಸೇರಿಸಿದ್ರೆ. ಆ್ಯಂಡ್ ಒಳ್ಳೆ ಸ್ಯಾಲಡ್ ಆಗುತ್ತೆ ಇದು, ಸಕ್ಕದ ಅನಿಸುತ್ತೆ. ಐ ಥಿಂಕ್ ಒಂದು 2 ಹ್ಯಾಲ್ಪಿನೋ ಹಾಕ್ಕೋತೀನಿ. ನಂಗೆ ಹ್ಯಾಲ್ಪಿನೋ ಇಷ್ಟ, ಸಕ್ಕದ ಅನ್ಸತ್ತದು. ನಮ್ಮ ಎಗ್ ಚಿಪೋಟ್ಲೆ ರೆಡಿಯಾಗಿದೆ. ಹಿಂಗೆ ಕಾಣಿಸ್ತಾ ಇದೆ, ಸಕ್ಕದಾಗಿದೆ, ಕ್ರಂಚ್ ಇದೆ, ರಿಚ್ ಆಗಿದೆ. ಆ್ಯಂಡ್ ಆಲ್ಸೋ ಆ ಎಗ್ ಯೋಕದ್ದು ಯೂಶ್ವಲಿ ಎಷ್ಟೊಂದು ಜನಕ್ಕೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ನನಗೂ ಬೇಸಿಕಲಿ ಇಷ್ಟ ಆಗೋಲ್ಲ. ಬೇಯಿಸಿರೋವಂಥ ಮೊಟ್ಟೆನ ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ತುಂಬ ಡ್ರೈ ಅನಿಸುತ್ತೆ ಯೋಕು. ಆ್ಯಂಡ್ ಏನೋ ಒಂಥರ ಫ್ಲೇವರ್ ಇಷ್ಟ ಆಗೋಲ್ಲ ನನಗೆ. ಸೊ ಹಾಗಾಗಿನೇ ನಾನು ಆಲ್ಮೋಸ್ಟ್ ಯಾವಾಗ್ಲೂ ಆಮ್ಲೆಟ್ ಮಾಡ್ಕೊಂಡು ತಿನ್ನೋದು ಅಥವಾ ಬೇರೆ ಫಾರ್ಮಲ್ಲೆಲ್ಲ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಇದು ನನಗೆ ಬೇಯಿಸಿರೋ ಮೊಟ್ಟೆ ಸ್ವಲ್ಪ ಕಡಿಮೆನೇ ಒಲವು, ಆ ಕಡೆಗೆ ನನಗಿಲ್ಲ. ಬಟ್ ಐ ಥಿಂಕ್ ಇದು ನಾನು ತಿನ್ಬೋದು, ಇದ್ರ ಜೊತೆಗೆ ಅನ್ನನೂ ತಿನ್ಬೋದು ಅಂತ ಈಗ ಅನ್ನಿಸ್ತಾ ಇದೆ. ಇದೆಲ್ಲ ಮಿಕ್ಸ್ ಆಗಿಲ್ಲ ಆದಮೇಲೆ ಈಸಿ 1 hour ಕೂತ್ಕೊಂಡು ತಿನ್ಬೋದು.
ವೆರಿ ವೆರಿ ಗುಡ್, ವೆರಿ ವೆರಿ ನೈಸ್, ವೆರಿ ವೆರಿ ಹೆಲ್ದಿ. ಆ್ಯಂಡ್ ಆಲ್ಸೋ ಏನಂತಾರೆ, ಫುಲ್ ಆಗುತ್ತೆ. ಆ್ಯಂಡ್ ಎಲ್ಲ ಒಳ್ಳೆ ಅಂಶಗಳಿದೆ, ತರಕಾರಿ ಇದೆ, ಮೊಟ್ಟೆ ಇದೆ, ಆ್ಯಂಡ್ ಎವ್ರಿಥಿಂಗ್. ಇಟ್ಸ್ ವೆರಿ ನೈಸ್, ವೆರಿ ಟೇಸ್ಟಿ. ಆ್ಯಂಡ್ ಯಾ, ಲವ್ಲಿ ರೆಸಿಪಿ. ಸೊ ನೋಡಿ, ನೀವು ಟ್ರೈ ಮಾಡಿ ಆದಮೇಲೆ, ಅಂದರೆ ಟ್ರೈ ಮಾಡಿ ಆದಮೇಲೆ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ನನಗೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಅಷ್ಟು ರೆಸಿಪೀಸ್ಗಳನ್ನ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ಸ್ವಲ್ಪ ನನಗೇನು ಬೇಕು ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು, ಚೇಂಜಸ್ ಮಾಡಿಕೊಂಡು, ನನ್ನ ರುಚಿಗೆ ತಕ್ಕಂಗೆ ನಾನು ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತಿನ ಡಿನ್ನರ್ ರೆಡಿ ಆಯಿತು, ಎಗ್ ಚಿಪೋಟ್ಲೆ. ಆ್ಯಂಡ್ ಯಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಐ ಲವ್ ಯು ಗೈಸ್, ಫುಲ್ ಲವ್. ಬೈ ಬೈ.